ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಸ್ಪರ್ಧಿ ಅಂದರೆ ಅಫ್ಕೋರ್ಸ್ ಉಗ್ರಂ ಮಂಜು. ಹೆಸರಿಗೆ ತಕ್ಕಂತೆ ಆಗಾಗ ಉಗ್ರಾವತಾರ ತಾಳು ಮಂಜು ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಸ್ಟ್ರಾಟಜಿ ಮಾಡಿಕೊಂಡು ಹಾಡ್ತಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡಿದ್ರು, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡಿದ್ರು. ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಫೇಮ್ 10 ಪಟ್ಟು ಜಾಸ್ತಿ ಆಗಿದೆ. ಸದ್ಯಕ್ಕಂತೂ ದೊಡ್ಡ ಮನೆಯಲ್ಲಿ ಉಗ್ರಂ ಮಂಜು ಮಿಂಚ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯ ಈ ಸೆನ್ಸೇಷನಲ್ ಕಂಟೆಸ್ಟೆಂಟ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಸಹಜವಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಿದ್ರೆ ಉಗ್ರಂ ಮಂಜು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಇವರು ಯಾವ ಊರಿನವರು, ಫಿಲ್ಮ್ ಇಂಡಸ್ಟ್ರಿಗೆ ಮಂಜು ಕಾಲಿಟ್ಟಿದ್ದೇಕೆ, ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಸೊ ಈಗ ವಿಷಯಕ್ಕೆ ಬರೋಣ. ಉಗ್ರಂ ಮಂಜು ಅಂತಲೇ ಫೇಮಸ್ ಆಗಿರೋ ಮಂಜು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಮಾಲೂರು ಬೆಲ್ಟ್ನಲ್ಲಿರೋ ಚೆನ್ನಿಗನಹಳ್ಳಿಯಲ್ಲಿ. ಅಲ್ಲಿ ಅವರ ತಾತ ಮತ್ತು ಮುತ್ತಾತ ಕಟ್ಟಿರೋ ಮನೆಗಳಿವೆ. ಅವರ ತಂದೆ ತಾಯಿ ಕುಟುಂಬ ವಾಸ ಮಾಡ್ತಿದ್ದಾರೆ. ಮಂಜು ಅವರ ತಂದೆ ರಾಮೇಗೌಡರು ಕೂಡ ರಂಗ ಕಲಾವಿದರಾಗಿದ್ದರು. ಸಾಕಷ್ಟು ನಾಟಕಗಳಲ್ಲಿ ಭೀಮನ ಪಾತ್ರ ನಿರ್ವಹಿಸಿದ್ರು. ಕಲೆ ರಕ್ತದಲ್ಲೇ ಬಂದಿರೋದ್ರಿಂದ ಮಂಜು ಅವರಿಗೆ ಸಿನಿಮಾ ರಂಗ ಕೈ ಬೀಸಿ ಕರೆದಿತ್ತು. ಮಂಜುಗೆ ತಂಗಿಯರು ಅಂದರೆ ತುಂಬ ಪ್ರೀತಿ. ಹಾಗೆಯೇ ತಾಯಿ ಲಲಿತಮ್ಮ ಅಂದರೆ ತಂದೆಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್. ಹೈಸ್ಕೂಲು ಓದಿದ್ದು ಮಾಲೂರಿನಲ್ಲಿ. ಅಲ್ಲಿಂದಲೇ ಅಂದರೆ ಶಾಲಾ ದಿನಗಳಲ್ಲೇ ನಟನಾ ತಾಲೀಮು ಶುರುವಾಗಿತ್ತು. JSS ಕಾಲೇಜು ಜಯನಗರ, ನ್ಯಾಷನಲ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ. ಮಂಜು ಕಾಲೇಜು ಓದೋ ವೇಳೆಗಾಗಲೇ ಅವರ ಕುಟುಂಬ ಬೆಂಗಳೂರಿಗೆ ಶಿಫ್ಟ್ ಆಗಿತ್ತು. ಮಂಜು ಅಪ್ಪ ರಾಮೇಗೌಡರಿಗೆ ಮಗನನ್ನ ಪೊಲೀಸ್ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಅಪ್ಪ ಹವ್ಯಾಸಕ್ಕೆಂದು ಮಾಡ್ತಿದ್ದ ನಟನೆಯನ್ನೇ ಮಂಜು ಫುಲ್ ಟೈಮ್ ಜಾಬ್ ಮಾಡಿಕೊಂಡ್ರು. ಕಾಲೇಜು ಓದುತ್ತಿರುವಾಗಲೇ ತರುಣ್ ಸುಧೀರ್ ನಟನೆಯ ವಿದ್ಯಾರ್ಥಿ ಸಿನಿಮಾದಲ್ಲಿ ಮಂಜು ಫಸ್ಟ್ ಟೈಮ್ ಬಣ್ಣ ಹಚ್ತಾರೆ. ಅಲ್ಲಿಂದಲೇ ಶುರುವಾಗುತ್ತೆ ಸಿನಿಮಾ ಜರ್ನಿ. ಆರಂಭದಲ್ಲಿ ಬೀದಿ ನಾಟಕಗಳನ್ನು ಮಾಡ್ತಿದ್ದ ಮಂಜು ಬೆನಕ, ಸಂಕೇತ್ ಸೇರಿದಂತೆ ಥಿಯೇಟರ್ ಗ್ರೂಪ್ಗಳಲ್ಲಿ ಸೇರಿ ನಾಟಕಗಳನ್ನು ಮಾಡಿದ್ದಾರೆ. ಸ್ಪೋರ್ಟ್ಸ್ನಲ್ಲಿ ಅಥ್ಲೀಟ್ ಚಾಂಪಿಯನ್ ಆಗಿದ್ದ ಮಂಜು ಕಲರಿ ಪಯಟ್ಟು ಕೂಡ ಕಲ್ತಿದ್ದಾರೆ. ಬಿರುಗಾಳಿ, ಗೆಳೆಯ, ಚಿಂಗಾರಿ, ಮಾಸ್ ಲೀಡರ್, ಶ್ರೀಕಂಠ, ಬೆಂಕಿ, ಅಂಬಿನಿಂಗ್ ವಯಸ್ಸಾಯ್ತೋ ಸೇರಿದಂತೆ ಸರಿಸುಮಾರು 210 ಚಿತ್ರಗಳಲ್ಲಿ ಉಗ್ರಂ ಮಂಜು ಬಣ್ಣ ಹಚ್ಚುತ್ತಾರೆ. 16 ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮತ್ತು ಕಳನಟರಾಗಿ ಅಭಿನಯಿಸಿದ ಮಂಜುಗೆ ಫೇಮ್ ತಂದುಕೊಟ್ಟ ಸಿನಿಮಾ ಉಗ್ರಂ. ಅಲ್ಲಿಂದಲೇ ಅವರು ಉಗ್ರಂ ಮಂಜು ಅಂತಲೇ ಫೇಮಸ್ ಆದರು. ಉಗ್ರಂ ಮಂಜು ಅಂತ ಜನಪ್ರಿಯತೆ ಗಳಿಸಿದ್ರೂ ಕೂಡ ಸಿನಿಮಾ ರಂಗದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೇನು ಬೆಳೆಯೋಕೆ ಸಾಧ್ಯವಾಗಲಿಲ್ಲ. ಇದೀಗ ಬಿಗ್ ಬಾಸ್ ಅವರ ಪಾಲಿಗೆ ಅತಿ ದೊಡ್ಡ ವೇದಿಕೆಯಾಗಿದೆ. ದೊಡ್ಡ ಮನೆಯಲ್ಲಿ ಅವರ ಅಗ್ರೆಸಿವ್ ನೇಚರ್ ಮತ್ತು ಅದ್ಭುತ ಆಟದಿಂದಾಗಿ ಸ್ಟಾರ್ ಕಂಟೆಸ್ಟೆಂಟ್ ಆಗಿದ್ದಾರೆ ಉಗ್ರಂ ಮಂಜು. ಈ ಸೀಸನ್ನಲ್ಲಿ ಟಾಪ್ ಕಂಟೆಸ್ಟೆಂಟ್ ಆಗಿರೋ ಉಗ್ರಂ ಮಂಜು ಬಿಗ್ ಬಾಸ್ 11ನೇ ಸೀಸನ್ ವಿನ್ ಆಗುವ ಎಲ್ಲ ಸಾಮರ್ಥ್ಯ ಹೊಂದಿದ್ದಾರೆ.